ದೇವರು ನಿಮಗೆ ಸಕಲ ಸಂಪತ್ತುಗಳನ್ನು ನೀಡಿ ಹರಸಲಿ ಎಂದು ಪ್ರಾರ್ಥಿಸುತ್ತಾ ನಿಮ್ಮೆಲ್ಲ ಶಿಷ್ಯ ಬಳಗದ ಪರವಾಗಿ ನಿಮಗಿದು ಅರ್ಪಣೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ಯಾಲಕ್ಕಿ ಕಂಪಿನ ನಾಡು. ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಸಮರ ಮತ್ತು ಸಾಹಿತ್ಯದ ನೆಲೆಬೀಡಾದ ಮೋಟೆಬೆನ್ನೂರಿನಲ್ಲಿ ಆಗಸ್ಟ್ 5, 1965ರಲ್ಲಿ ಸ್ವತಂತ್ರ ಹೋರಾಟಗಾರರಾದ ಶ್ರೀ ಪುಟ್ಟಪ್ಪ ಬ್ಯಾಡಗಿ ಹಾಗೂ ಶ್ರಮಜೀವಿ ರುದ್ರಮ ಬ್ಯಾಡಗಿ ಇವರ 7ನೇ ಸುಪುತ್ರರಾಗಿ ಉಪನ್ಯಾಸಕರಾದ ಶ್ರೀ ಕರಬಸಪ್ಪ ಬ್ಯಾಡಗಿರವರು ಜನಿಸಿದರು. ಬಾಲ್ಯದಲ್ಲಿ ತಂದೆಯನ್ನು ಕಳೆದುಕೊಂಡು ತಾಯಿಯ ಆಶ್ರಯದಲ್ಲಿ ಬೆಳೆದ ಇವರ ಜೀವನ ಕಷ್ಟಕರವಾಗಿತ್ತು. ತಾಯಿಯ ಸಹಾಯ ಬೆಂಬಲದಿಂದ ಪ್ರಾಥಮಿಕ ಶಿಕ್ಷಣವನ್ನ 1970ರಲ್ಲಿ ಸರ್ಕಾರಿ ಗಂಡು ಮಕ್ಕಳ ಶಾಲೆ ಮೋಟೆಬೆನ್ನೂರಿನಲ್ಲಿ ಮುಗಿಸುತ್ತಾರೆ. ಮುಂದೆ 1984ರಲ್ಲಿ ಪ್ರೌಢ ಶಿಕ್ಷಣವನ್ನು ಮೈಲಾರ ಮಹದೇವಪ್ಪ ಪ್ರೌಢಶಾಲೆ ಮೋಟೆಬೆನ್ನೂರು ಇಲ್ಲಿ ಮುಗಿಸುತ್ತಾರೆ. 1986ರಲ್ಲಿ SJM ಪದವಿ ಪೂರ್ವ ಕಾಲೇಜು ಬ್ಯಾಡಗಿ ಇಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಮುಗಿಸಿದ ನಂತರ ಉನ್ನತ ವ್ಯಾಸಂಗಕ್ಕಾಗಿ ರಾಣೆಬೆನ್ನೂರಿನ RTES ಪದವಿ ಕಾಲೇಜಿನಲ್ಲಿ BA ಪದವಿಯನ್ನು 1989ರಲ್ಲಿ ಪಡೆದಿರುತ್ತಾರೆ. 1991ರಲ್ಲಿ ಹಾನಗಲ್ ಕುಮಾರೇಶ್ವರ ಕಾಲೇಜಿನಲ್ಲಿ B.Ed ಪದವಿಯನ್ನು ಪಡೆದಿರುತ್ತಾರೆ. ಅಲ್ಲದೆ ವಿವಿಧ ವಿಶ್ವವಿದ್ಯಾನಿಲಯಗಳಲ್ಲಿ ಕನ್ನಡ, ಇತಿಹಾಸ ಮತ್ತು ರಾಜ್ಯಶಾಸ್ತ್ರದ ವಿಷಯದಲ್ಲಿ MA ಪದವಿಯನ್ನು ಪಡೆದಿರುತ್ತಾರೆ. ಮುಂದೆ ಜುಲೈ 22, 1994ರಲ್ಲಿ ಪ್ರೌಢಶಾಲಾ ಶಿಕ್ಷಕರಾಗಿ ಸರ್ಕಾರಿ ಪ್ರೌಢಶಾಲೆ ಚಿಮಂಗಲ, ಚಿಕ್ಕಬಳ್ಳಾಪುರ ಜಿಲ್ಲೆ ಇಲ್ಲಿ ಕನ್ನಡ ಶಿಕ್ಷಕರಾಗಿ ತಮ್ಮ ವೃತ್ತಿ ಜೀವನವನ್ನ ಆರಂಭಿಸಿ ಅಲ್ಲಿ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ KB ಮಾಸ್ಟರ್ ಎಂದು ಜನಜನಿತರಾದರು. ಏಪ್ರಿಲ್ 16, 1995ರಲ್ಲಿ ಶ್ರೀಮತಿ ಲತಾ ಅವರನ್ನು ವಿವಾಹವಾದರು. ಇವರಿಗೆ ರಾಕೇಶ್ ಮತ್ತು ಅರುಣಾ ಎಂಬ ಇಬ್ಬರು ಮಕ್ಕಳಿದ್ದಾರೆ. ಜುಲೈ 20, 1998ರಲ್ಲಿ ಸರ್ಕಾರಿ ಪ್ರೌಢಶಾಲಾ ಮಾಸಣಗಿ ಹಾವೇರಿ ಜಿಲ್ಲೆಗೆ ವರ್ಗಾವಣೆಯಾದರು. ಅಲ್ಲಿ ತಮ್ಮ ಅಲ್ಪ ಸೇವೆಯನ್ನು ಮುಗಿಸಿ 2001ರಲ್ಲಿ ಸರ್ಕಾರಿ ಪ್ರೌಢಶಾಲೆ ಗುಂಡೇನಹಳ್ಳಿಗೆ ವರ್ಗಾವಣೆಯಾದರು. ಮುಂದೆ ಸೆಪ್ಟೆಂಬರ್ 9, 2005ರಲ್ಲಿ ರಾಜ್ಯಶಾಸ್ತ್ರ ಉಪನ್ಯಾಸಕರಾಗಿ ಪದೋನ್ನತಿಯನ್ನು ಹೊಂದಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ನೇಸ್ವಿ ಹಿರೇಕೆರೂರಿನಲ್ಲಿ 2 ವರ್ಷಗಳ ಕಾಲ ರಾಜ್ಯಶಾಸ್ತ್ರದ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಿದ ನಂತರ ಮುಂದೆ ತಮ್ಮ ಹುಟ್ಟೂರಾದ ಮೋಟೆಬೆನ್ನೂರಿನಲ್ಲಿ 18 ವರ್ಷಗಳ ಕಾಲ ರಾಜ್ಯಶಾಸ್ತ್ರ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಿ ಶಿಷ್ಯ ವರ್ಗದ ನೆಚ್ಚಿನ ಬ್ಯಾಡಗಿ ಸರ್ ಆಗಿ ಎಲ್ಲರ ಮನೆ ಮಾತಾದರು. ನಿಸ್ವಾರ್ಥದ ಸೇವೆ ಸಲ್ಲಿಸಿದ ನಮ್ಮ ಪ್ರೀತಿಯ KB ಸರ್, ದೇವರು ನಿಮಗೆ ಸಕಲ ಸೌಭಾಗ್ಯವನ್ನು ನೀಡಲಿ ಎಂದು ಶಿಷ್ಯ ಬಳಗವು ಪ್ರಾರ್ಥಿಸುತ್ತದೆ. ನಾನು ಅಂದರೆ ಶ್ರೀ ಕರಬಸಪ್ಪ ಬ್ಯಾಡಗಿ. ನನ್ನ ಒಂದು ಕೊನೆಯ ಸಂದೇಶ ಏನಪ್ಪ ಅಂದ್ರೆ, ವಿದ್ಯಾರ್ಥಿ ಸಮುದಾಯಕ್ಕೆ ಬದಲಾಗುತ್ತಿರುವಂಥ ಕಾಲದಲ್ಲಿ ವಿದ್ಯಾರ್ಥಿಗಳು ಶ್ರದ್ಧೆಯನ್ನು, ಶ್ರಮವನ್ನು ವಹಿಸಿ ತಾವು ಇಟ್ಟ ಗುರಿಯ ಕಡೆಗೆ ತಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ತಾವು ಗುರಿ ಕಡೆಗೆ ತಾವು ಮಾಡಿದ್ದೇ ಆದರೆ ಪ್ರತಿಫಲ ಸಿಗೋದ್ರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ. ಅದಕ್ಕೆ ಎಲ್ಲದಕ್ಕೂ ಮುಖ್ಯವಾಗಿ ಜನನಿ ಜನ್ಮ ಭವಿಷ್ಯ ಸ್ವರ್ಗಾಯಪಿ ಇದರಿ ಅಂತಕ್ಕಂಥದ್ದು. ಮೊದಲು ಹುಟ್ಟಿದಂಥ ತಾಯಿಗೆ, ಹುಟ್ಟಿದ ನೆಲಕ್ಕೆ ಗೌರವವನ್ನು ಕೊಟ್ಟು ಆ ತಂದೆ ತಾಯಿಗಳ ಒಂದು ಆಶೀರ್ವಾದದೊಂದಿಗೆ ಅವರಿಗೆ ಮತ್ತು ಕಲಿಸಿದ ಗುರುಗಳಿಗೆ ನೀವೇನಾದರೂ ಶ್ರದ್ಧಾಭಕ್ತಿಯಿಂದ ಸೇವೆಯನ್ನು ಮಾಡಿದ್ದೇ ಆದರೆ ಮತ್ತು ನೀವು ಇಟ್ಟಂಥ ಗುರಿ, ನೀವು ಗುರಿಯೊಡೆಗೆ ಸಾಕಷ್ಟು ಚಿಂತನೆಯನ್ನು ಮಾಡಿದ್ದೇ ಆಗಿದ್ದರೆ ಭವಿಷ್ಯದಲ್ಲಿ
ಉತ್ತಮ ನಾಗರಿಕರಾಗಲಿಕ್ಕೆ, ಉತ್ತಮವಾದಂಥ ಪ್ರಜೆಗಳಾಗಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥದ್ದು. ಅದಕ್ಕೆ ಒಬ್ಬ ತತ್ವಜ್ಞಾನಿ ಹೇಳ್ತಾ ಇದ್ದಾನೆ, ನಾವು ದೇಶಕ್ಕೆ, ದೇಶ ನಮಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ದೇಶಕ್ಕಾಗಿ ನಾವು ಏನು ಕೊಡಬಹುದು ಮತ್ತು ಮೇಲಾಗಿ ನಾವು ಏನು ಕೊಡಲಿಕ್ಕೆ ಅಷ್ಟು ಹೊರತು ಈ ದೇಶದಲ್ಲಿ ಒಬ್ಬ ಜವಾಬ್ದಾರಿತವಾದಂಥ ನಾಗರಿಕನಾದರೆ ದೇಶಕ್ಕೆ ಒಂದು ಅಗಾಧವಾದಂಥ ಕೊಡುಗೆ ಆಗಬಹುದು ಅಂತಕ್ಕಂಥದ್ದು. ಅದಕ್ಕೆ ನನ್ನ ಎಲ್ಲ ವಿದ್ಯಾರ್ಥಿಗಳು ಭವಿಷ್ಯತ್ತಿನಲ್ಲಿ ನಿಮ್ಮ ಜೀವನ ಏನಪ್ಪ ಒಳ್ಳೆಯದಾಗಲಿ, ಸುಖವಾಗಲಿ, ಶುಭವಾಗಲಿ ಮತ್ತು ತಾವೆಲ್ಲ ಭವಿಷ್ಯತ್ತಿನಲ್ಲಿ ಒಂದು ಸಾಂಸ್ಕೃತಿಕವಾದಂಥ ಜೀವನ ನಡೆಸಿರಿ ಮತ್ತು ಒಳ್ಳೆಯ ವಿಚಾರಗಳನ್ನು, ಒಳ್ಳೆಯ ಚಿಂತನೆಯನ್ನು ಮಾಡಿ ನೀವು ನಿಮ್ಮ ಜೀವನ ರೂಪಿಸಿದ್ದಾದರೆ ನಿಮಗೆ ನಿಮ್ಮ ಜೀವನ ಸಾರ್ಥಕ ಆಗ್ತದೆ ಅನ್ನತಕ್ಕಂಥ ಮಾತನ್ನು ಹೇಳಿ ನಾನು ನನ್ನ ಸಂದೇಶವನ್ನು ಮುಗಿಸ್ತಾ ಇದ್ದೀನಿ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ್ಮ ಸುತ್ತ, ಅವತಾರ ನಾನಾ ರೂಪವೋ. ನಮ್ಮೆಲ್ಲ ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು.